ನಾನು ಸ್ವಿಗ್ಗಿನ 24 ಅವರ್ಸ್ ಚಾಲೆಂಜ್ ತಗೊಂಡ್ರೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮಗೂ ತೋರಿಸ್ತೀನಿ. ತಕ್ಷಣ ಅವರು ನಮಗೆ ಒಂದು ಟಿಪ್ಸ್ ಕೊಟ್ಟರು. ತುಂಬಾನೇ ಖುಷಿ ಆಯಿತು. 40 ರೂಪಾಯಿ ಟಿಪ್ಸ್. ಈ ಆರ್ಡ್ರಿಗೆ ನನಗೆ ಸ್ವಿಗ್ಗಿ ಅವ್ನು ಕೊಡೋದು ಬಂದ್ಬಿಟ್ಟು 20 ರೂಪಾಯಿ ಈ ತರ ಕೊಡ್ತಾರೆ. ಈ ತರ ಕೊಟ್ರೆ ಯಾರು ಬದುಕ್ತಾರೆ ಸರ್? ಸರಿಯಾದ ಟೈಮ್ಗೆ ಹೋಗ್ಬಿಟ್ಟು ಯಾವುದೇ ರೀತಿ ಲೇಟ್ ಆಗದೆ ರೀತಿ ಫುಡ್ನ ಕೊಡ್ತೀವಿ. ನಾವು ಎಷ್ಟೊತ್ತಿಗೆ ಊಟ ಮಾಡ್ತೀವಿ ಅಂತ ನಮಗೆ ಗೊತ್ತಿರಲ್ಲ. ಇನ್ನೇನು ಗುರು ಮಾಡೋದು? ಆರ್ಡರ್ ಇಲ್ಲದ ಟೈಮಲ್ಲಿ ಏನಾದ್ರು ಒಂದು ಟೈಮ್ ಪಾಸ್ ಮಾಡಲೇಬೇಕಲ್ಲ. ಅದಕ್ಕೋಸ್ಕರ ನಾನು ಕಡಲೆ ಬೀಜ ಇತ್ತು ಅಲ್ಲಿ. ಕಡಲೆ ಬೀಜ ನಾನು ನನ್ನ ಸ್ನೇಹಿತ ಇನ್ನೊಬ್ರು ಸೇರಿದ್ರು. ಅವರು ನಾವು ಸೇರ್ಬಿಟ್ಟು ಕಡಲೆ ಬೀಜನ ತಿಂತಾ ಇದ್ವಿ. ಬರ್ತಾ ಇತ್ತು. 32 ರೂಪಾಯಿ ಕೊಟ್ಟಿದ್ದೀನಿ. ಆರ್ಡರ್ ಹೆಂಗಿದೆ ಅಂದ್ರೆ, ನಾನು ಇರೋದಿಲ್ಲಿ, ಪಿಕಪ್ ಇಲ್ಲಿ, ಡ್ರಾಪ್ ಇಲ್ಲಿ. 3 ಗಂಟೆ 41 ನಿಮಿಷ ಆಯಿತು. ಅಂದರೆ ಇನ್ನು 4 ಗಂಟೆಗೆ ಇನ್ನೊಂದು 10 ನಿಮಿಷ ಆಯಿತು. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗಜಾನನ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಏನಂದರೆ ಎಲ್ಲರೂ ಆ ಚಾಲೆಂಜು ಈ ಚಾಲೆಂಜು ತಗೊಂಡಿದ್ದಾರೆ. ನಾನು ಸ್ವಿಗ್ಗಿನ 24 ಅವರ್ಸ್ ಚಾಲೆಂಜ್ ತಗೊಂಡ್ರೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮಗೂ ತೋರಿಸ್ತೀನಿ. ಅದೇ ರೀತಿ ನಾನು ಕೂಡ ಫೀಲ್ ಮಾಡ್ಕೊತೀನಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಏನಪ್ಪ ಅಂದರೆ ಬೆಳಗ್ಗೆ ನಾನು ಬಂದಿದ್ದು 6:15ಗೆ ಬಂದಿದ್ದೀನಿ. ಬೆಳಗ್ಗೆ 6:15ಗೆ ಬಂದು ಆಲ್ರೆಡಿ ಈಗ ಒಂದು ಆರ್ಡ್ರ್ ಕೂಡ ಮಾಡಿದ್ದೀನಿ. ಇನ್ನೊಂದೇನು ಅಂದರೆ ಬೆಳಗ್ಗೆ ಅಂದರೆ ಆರ್ಡ್ರ್ ಬರೋಕ್ಕೆ ಮುಂಚೆ ಮಾಡೋಕ್ಕಾಗಿಲ್ಲ. ಇವಾಗ ಒಂದು ಆರ್ಡ್ರ್ ಮಾಡಿ ಎರಡನೇ ಆರ್ಡ್ರ್ ಕೂಡ ಈಗ ನನಗೆ ಆರ್ಡರ್ ಬಂದಿದೆ. ಇವಾಗ ನೋಡ್ಬೋದು ನೋಡಿ, ಎರಡನೇ ಆರ್ಡ್ರ್ ಕೂಡ ನಾನು ಎಕ್ಸೆಪ್ಟ್ ಮಾಡಿದ್ದೀನಿ. ಇನ್ನು ಪಿಕಪ್ ಮಾಡೋಕ್ಕೆ ಹೋಗಬೇಕು. ನೋಡೋಣ ನಿಮಗೆ ಅವಾಗ ಬಂದು ಎಷ್ಟು ಆರ್ಡರ್ ಆಯಿತು, ಏನೇನೆಲ್ಲ ಆಯಿತು, ಎಲ್ಲೆಲ್ಲಿ ಹೋಗ್ತೀನಿ, ಯಾವ ಏರಿಯಾ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. 24 ಅವರ್ಸ್ ಚಾಲೆಂಜು ತಗೊಳ್ತಾ ಇದ್ದೀನಿ. ನೋಡಬೇಕು. ರಾತ್ರಿ ಇವತ್ತೇನೋ ಬೆಳಗ್ಗೆ ಮಾಡಿಬಿಡ್ತೀನಿ. ರಾತ್ರಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಕ್ಯೂರಿಯಾಸಿಟಿಯಿಂದ ಕಾಯಿರಿ. ಈ ವಿಡಿಯೋನ ಅಂದರೆ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೋಡಿ ಅಂತ ತಿಳಿಸ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ವಿಡಿಯೋದಲ್ಲಿ ನಾನು ಡೆಲಿವರಿ ಬಾಯ್ಸ್ಗಳು ಎಷ್ಟು ಕಷ್ಟಪಡ್ತಾರೆ, ಎಷ್ಟು ಲಾಂಗ್ ಡಿಸ್ಟೆನ್ಸ್ ಹೋಗ್ತಾರೆ, ಏನೆಲ್ಲ ಪ್ರಾಬ್ಲಮ್ಗಳಾಗುತ್ತೆ, ನೈಟೆಲ್ಲ ಯಾವ ರೀತಿ ಡ್ರೈವ್ ಮಾಡ್ತಾರೆ, ಎಷ್ಟೊಂದೆಲ್ಲ ಕಷ್ಟ ಇದೆ ಡೆಲಿವರಿ ಬಾಯ್ಸ್ಗಳ ಲೈಫಲ್ಲಿ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಇವಾಗ ಸೆಕೆಂಡ್ ಆರ್ಡರ್ ಏನು ಬಂದಿತ್ತು ಅದನ್ನು ತರೋಕ್ಕೆ ನಾನು 1.5 ಕಿಲೋಮೀಟರ್ ಇತ್ತು, ಆ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ. ನಾವು ಲೊಕೇಶನ್ ತಲುಪಿದ ತಕ್ಷಣ ಯಾರು ಕೂಡ ನಮಗೆ ಡೈರೆಕ್ಟಾಗಿ ರೆಡಿ ಇದೆ ತಗೊಳಪ್ಪ ಅಂತ ಹೇಳ್ಕೊಡಲ್ಲ. ನಾವು ರೆಡಿಗೋಸ್ಕರ ವೇಟ್ ಮಾಡಬೇಕಾಗುತ್ತೆ. ಅದರಲ್ಲಿ ಟೈಮ್ ತೋರಿಸ್ತಾ ಇರುತ್ತೆ, ಎಷ್ಟು ಟೈಮ್ ಆಗುತ್ತೆ. ಅವರು ರೆಡಿ ಕೊಟ್ಟ ಮೇಲೆ ನಾವು ಹೋಗ್ಬಿಟ್ಟು ತಗೋಬೇಕಾಗುತ್ತೆ. ಇಲ್ಲ ಅಂದರೆ ನಾವು ಅವ್ರು ರೆಡಿ ಕೊಡೋವರೆಗೂ ಎಷ್ಟೊತ್ತಾದರೂ ಅಲ್ಲಿ ವೇಟ್ ಮಾಡಿಬಿಟ್ಟು ಯಾವುದೇ ಒಬ್ಬ ಡೆಲಿವರಿ ಬಾಯ್ ಎಷ್ಟೊತ್ತವರೆಗೂ ಆಗುತ್ತೋ ಅಷ್ಟೊತ್ತವರೆಗೂ ವೇಟ್ ಮಾಡಿ ಫುಡ್ನ ತಗೋಬೇಕಾಗತ್ತೆ. ಒಂದೊಂದು ಸತಿ ಏನು ಮಾಡ್ತಾರೆ ಅಂದರೆ ಫುಡ್ ರೆಡಿ ಕೊಡ್ತಾರೆ, ಬಟ್ ಆದರೂ ಫುಡ್ ರೆಡಿ ಇರಲ್ಲ. ಕಸ್ಟಮರ್ ರೆಡಿ ಇದೆ ಇನ್ನೂ ಯಾಕೆ ತರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರು ವೇಟ್ ಮಾಡಬೇಕಾಗತ್ತೆ. ಇವಾಗ ನಾನು ವೇಟ್ ಮಾಡಿ ಸಾಕಾಗಿ ಕೇಳಿದೆ, ಫುಡ್ ಇನ್ನೂ ರೆಡಿ ಇದೆಯಾ ಇಲ್ವಾ, ಕಸ್ಟಮರ್ ವೇಟ್ ಮಾಡ್ತಾರೆ. ಈಗ ಟಿಫನ್ ಆರ್ಡರ್ ಬೇಗ ಎಷ್ಟು ಬಿಸಿ ಆರೋಕ್ಕೂ ಮುಂಚೆ ಹೋಗ್ಬಿಟ್ಟು ನಾವು ಕೊಡಬೇಕು ಅಂತ ಹೇಳ್ಬಿಟ್ಟು ಎಷ್ಟು ರೆಸ್ಟೋರೆಂಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋತೀವಿ. ಆಮೇಲೆ 5 ನಿಮಿಷ ಆದಮೇಲೆ ಕೊಟ್ಟರು. ಇವಾಗ ನಾನು ಫುಡ್ನ ತಗೊಂಡ ತಕ್ಷಣ ಡೈರೆಕ್ಟಾಗಿ ಹೋಗಂಗಿಲ್ಲ. ಸಿಕ್ಕಾಪಟ್ಟೆ ಡೆಲಿವರಿ ಬಾಯ್ಸ್ಗಳ ಕಷ್ಟ. ಏನಂದರೆ ಇವಾಗ ಅದನ್ನ ಸ್ಕ್ಯಾನ್ ಮಾಡಬೇಕು, ಅದರ ಫೋಟೋ ತೊಗೊಂಡು ಅದನ್ನು ಕರೆಕ್ಟಾಗಿ ಬ್ಯಾಗಲ್ಲಿ ಇಟ್ಕೋಬೇಕು, ಯಾವುದೇ ರೀತಿ ಡ್ಯಾಮೇಜ್ ಆಗದೆ ಇರೋ ರೀತಿ ಅಂತ ಹೇಳ್ಬಿಟ್ಟು ಅದನ್ನು ಇಟ್ಕೊಂಡ್ಬಿಟ್ಟು ಅದನ್ನ ಹೋಗ್ಬಿಟ್ಟು ಡೆಲಿವರಿ ಮಾಡಿದೆ. ನೆಕ್ಸ್ಟಲ್ಲಿ ಏನಾಯ್ತಪ್ಪ ಅಂದರೆ ನೆಕ್ಸ್ಟ್ ಆರ್ಡ್ರು ವೇಟ್ ಮಾಡ್ತಾ ಇದ್ದೆ. ಇನ್ನೂ ಯಾವುದೂ ಆರ್ಡ್ರ್ ಬಂದಿರಲಿಲ್ಲ. ಆರ್ಡ್ರ್ ಬರೋವರೆಗೂ ನಾವು ವೇಟ್ ಮಾಡಬೇಕಾಗತ್ತೆ. ಆವಾಗ ಸಡನ್ನಾಗಿ ಬಂದ್ಬಿಟ್ಟು ಒಂದು ಆರ್ಡ್ರ್ ಬಂತು. ಕೊಡೋದು ಎಷ್ಟಪ್ಪ ಅಂತಂದರೆ 20 ರೂಪಾಯಿ. ನೋಡಿ, ಅರ್ಧ ಕಿಲೋಮೀಟ್ರ್ ಪಿಕಪ್ಪು, 1 ಕಿಲೋಮೀಟ್ರ್ ಡ್ರಾಪು, ಕೊಡೋದು ನಮಗೆ 20 ರೂಪಾಯಿ. ಇವಾಗ ಆ ಕಡೆ ಈ ಕಡೆ ನೋಡ್ಬೋದು, ಯಾವುದೇ ರೀತಿ ಡೆಲಿವರಿ ಪಾರ್ಟ್ನರ್ಸ್ಗಳೆಲ್ಲ ಬ್ರಾಹ್ಮಿನ್ಸ್ 38 ಇಂದ ನನಗೊಂದು ಆರ್ಡರ್ ಬಂದಿತ್ತು. ನೋಡ್ಬೋದು, ಯಾರು ಡೆಲಿವರಿ ಪಾರ್ಟ್ನರ್ಸ್ಗಳು ಇನ್ನೂ ಬಂದಿಲ್ಲ. ಇವಾಗ ಟೈಮ್ ಆಲ್ಮೋಸ್ಟ್ ಒಂದು 7:20 ಓಕೆ, 6:30 7:20 ಆಗಿತ್ತು. ಅದನ್ನು ಕೂಡ ಪಿಕ್ ಮಾಡ್ಕೊಂಡು ಕಸ್ಟಮರ್ ಲೊಕೇಶನ್ ಹತ್ರ ಕೊಟ್ಟ ತಕ್ಷಣ ಅವರು ನಮಗೆ ಒಂದು ಟಿಪ್ಸ್ ಕೊಟ್ಟರು. ತುಂಬಾ ಖುಷಿ ಆಯಿತು. 40 ರೂಪಾಯಿ ಟಿಪ್ಸ್. ಈ ಆರ್ಡ್ರಿಗೆ ನನಗೆ ಸ್ವಿಗ್ಗಿ ಅವ್ನು ಕೊಡೋದು ಬಂದ್ಬಿಟ್ಟು 20 ರೂಪಾಯಿ. ನೋಡಿ, ಇವಾಗ ಸ್ವಿಗ್ಗಿ ಅವನು ಎಷ್ಟು ಕೊಡ್ತಾನೆ ಅಂತ ಹೇಳ್ಬಿಟ್ಟು ಇವಾಗ ನಮಗೆ ಕೊಡೋದು ಸ್ವಿಗ್ಗಿ ಅವನು ಕೇವಲ 20 ರೂಪಾಯಿ ಒಂದು ಆರ್ಡ್ರಿಗೆ ಕೊಡೋದು. ಇದಕ್ಕೆ ನನಗೆ 15ರಿಂದ 20 ನಿಮಿಷ ನಮಗೆ ಟೈಮ್ ಹೋಗಿರುತ್ತೆ. ಬಟ್ ಕಸ್ಟಮರ್ ಕೊಟ್ಟಿದ್ದು ಟಿಪ್ಸ್ ಅಂತ ಹೇಳ್ಬಿಟ್ಟು 40 ರೂಪಾಯಿ ಕೊಟ್ಟರು. ತುಂಬಾ ಖುಷಿ ಆಯಿತು. ಸೆಕೆಂಡ್ ಆರ್ಡ್ರು ಈ ರೀತಿ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಇರಲಿ, ಅವ್ರಿಗೆ ಇದೇ ಬಿಲ್ಡಿಂಗ್ ಅವರು ಕೊಟ್ಟಿದ್ದು. ಓಕೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಆರ್ಡರ್ ಮಾಡೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಆರ್ಡರ್ ಬಂತು. ನೆಕ್ಸ್ಟ್ ಆರ್ಡರ್ ತೊಗೊಂಡು ಹೋಗ್ತೀನಿ. ಅಲ್ಲಿ ಲಿಫ್ಟ್ ವರ್ಕ್ ಆಗ್ತಾಯಿಲ್ಲ. 3rd ಫ್ಲೋರ್ಗೆ ಹೋಗ್ಬೇಕು, ಬಟ್ ಲಿಫ್ಟ್ ವರ್ಕ್ ಆಗ್ತಾಯಿಲ್ಲ. 3rd ಫ್ಲೋರ್ವರೆಗೂ ನಾವು ಹತ್ಕೊಂಡು ಹೋಗ್ಬೇಕು, ಮತ್ತೆ ತಗೊಂಡ್ಬಿಟ್ಟು ಇಳ್ಕೊಂಬರ್ಬೇಕು. ನೋಡಿ ಎಷ್ಟೊಂದು ಕಷ್ಟ ಇದೆ ಅಂದರೆ, ಕೆಲವೊಂದು ಸತಿ ಏನಾಗುತ್ತೆ 4th ಫ್ಲೋರು 5th ಫ್ಲೋರಿಂದ ಕಸ್ಟಮರು ಬುಕ್ ಮಾಡ್ತಾರೆ. ಬಟ್ ನಮಗೆ ಏನಾಗುತ್ತೆ ಅಂದರೆ ಅಲ್ಲಿಗೆ ಹೋಗಿ ಅಂದರೆ ಕಸ್ಟಮರ್ ಲೊಕೇಶನ್ಗೆ ಹೋದ್ಮೇಲೆ ಇಲ್ಲಿ ಮೇಲೆ ಬರಬೇಕು ಅಂತೇಳಿ 4 ಫ್ಲೋರ್ ಹತ್ತಬೇಕು ನಾವು. ಸ್ವಿಗ್ಗಿ ಅವ್ನು ಕೊಡೋದು 20ರಿಂದ 25 ರೂಪಾಯಿ ನಮಗೆ ಈ ಆರ್ಡ್ರಿಗೆ ಕೊಡೋದು. ಹೋಗ್ಬಿಟ್ಟು ಇದು ರೆಡಿ ಇತ್ತು.
ರೆಡಿ ಇದ್ದ ತಕ್ಷಣ ನೀವು ಕಳಿಸಿದ ತಕ್ಷಣ ಅವರು ಕೊಟ್ಟರು. ಇವಾಗ ಅದನ್ನ ಪ್ರತಿಯೊಂದೂ ಆಯಿತು, ಒ ಟಿ ಪಿ ಹಾಕಬೇಕು, ಇಲ್ಲ ಅಂದರೆ ಸ್ಕ್ಯಾನ್ ಮಾಡಬೇಕು. ಅದೇ ರೀತಿ ರುಟೀನ್ ನಡೀತು. ಅದೇ ರೀತಿ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಗಳು ಬರ್ತಾ ಇತ್ತು ನನಗೆ. ಪೀಕ್ ಅವರ್ಸಲ್ಲಿ ಯಾವ್ದಾದ್ರು ಸ್ನ್ಯಾಕ್ಸ್ ಇದು ಟಿಫನ್ ಟೈಮಲ್ಲಿ ಆರ್ಡರ್ಗಳು ಬರ್ತಾ ಇತ್ತು. ಅದನ್ನ ತಗೊಳ್ಳೋದು, ಹೋಗ್ಬಿಟ್ಟು ಡೆಲಿವರಿ ಮಾಡೋದು, ತಗೊಳ್ಳೋದು, ಹೋಗ್ಬಿಟ್ಟು ಡೆಲಿವರಿ ಮಾಡೋದು. ಇದನ್ನ ಕೂಡ ಅದೇ ರೀತಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ತಗೊಂಡ್ಬಿಟ್ಟು ಹೊರಟೆ ಡೆಲಿವರಿ ಮಾಡೋಣ ಅಂತ ಹೇಳ್ಬಿಟ್ಟು. ಅದು ಬಂದ್ಬಿಟ್ಟು ಮತ್ತೆ ಈಗ ಏನು ಹತ್ತಿದ್ನಲ್ಲ ಮತ್ತೆ ಹಿಡಿಬೇಕು. ಅದೇ ಕಾಯಕನೇ ನಾವು ಮಾಡಬೇಕಾಗತ್ತೆ. ಈ ಆರ್ಡ್ರಿಗೆ ನನಗೆ ಕೊಟ್ಟಿದ್ದು 49 ರೂಪಾಯಿ. ರಿಟರ್ನ್ ಆರ್ಡರ್ ಕೂಡ 40 ರೂಪಾಯಿ. ಅಂದರೆ ರಿಟರ್ನ್ ಆರ್ಡರ್ ಬಂದ್ಬಿಟ್ಟು 12 ರೂಪಾಯಿ ಇತ್ತು. 5 ನಿಮಿಷ ನಾವು ವೇಟ್ ಮಾಡಬೇಕಾಗತ್ತೆ. ಅದೇ ನಾವಿರೋ ಲೊಕೇಶನಲ್ಲಿ ನೋಡಿ ಅಪಾರ್ಟ್ಮೆಂಟ್ ಯಾವ ರೀತಿ ಇದಾವೆ ಅಂತ ಹೇಳ್ಬಿಟ್ಟು. ಕೆಲವೊಂದು ಅಪಾರ್ಟ್ಮೆಂಟ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಲಿಫ್ಟ್ ಎಲ್ಲ ಇರುತ್ತೆ. ಕೆಲವೊಂದು ಚಿಕ್ಕ ಚಿಕ್ಕ ಅಪಾರ್ಟ್ಮೆಂಟ್ ಲಿಫ್ಟ್ ಎಲ್ಲ. ಮತ್ತೊಂದು ಆರ್ಡರ್ ಬಂತು, 15 ನಿಮಿಷ ವೇಟ್ ಮಾಡಿಬಿಟ್ಟು ಮತ್ತೊಂದು ಬ್ಯಾಕ್ ಟು ಬ್ಯಾಕ್ ಆರ್ಡರ್ಗಳು ಸಿಕ್ಕಿದೆ ಅಂತ ಮತ್ತೊಂದು ಆರ್ಡರ್ನ ತಗೊಂಡು ಮತ್ತೆ ಅದೇ ರೀತಿ ಯಥಾ ಪ್ರಕಾರ ತಗೊಳ್ಳೋದು, ಹೋಗೋದು, ಡೆಲಿವರಿ ಮಾಡೋದು, ತಗೊಳ್ಳೋದು, ಕಸ್ಟಮರ್ ಲೊಕೇಶನ್ ಅಂದರೆ ರೆಸ್ಟೋರೆಂಟಿಂದ ತಗೊಳ್ಳೋದು, ಹೋಗೋದು, ಡೆಲಿವರಿ ಮಾಡೋದು ಅಂತ ಹೇಳ್ಬಿಟ್ಟು ಇದೇ ಥರನೇ ನಾನು 11:30, 12 o'clock 12 ಗಂಟೆವರೆಗೂ ಮಾಡಿದೆ. 12 ಗಂಟೆಗೆ ಆರ್ಡ್ರ್ ಇಲ್ಲ. ಪೀಕ್ ಅವರ್ಸಲ್ಲಿ ನನಗೆ ಆರ್ಡ್ರೇ ಬರ್ತಾಯಿಲ್ಲ. ಆ ಕಡೆ ನೋಡ್ತೀನಿ, ಈ ಕಡೆ ನೋಡ್ತೀನಿ, ಆರ್ಡ್ರೇ ಇಲ್ಲ. ಎಷ್ಟೊತ್ತವರೆಗೂ ವೇಟ್ ಮಾಡಿ ಅಲ್ಲಿ ನೋಡಿ ಎಷ್ಟೊಂದು ಜನ ವೇಟ್ ಮಾಡ್ತಾ ಇದ್ದಾರೆ. ಸ್ವಿಗ್ಗಿ, ಝೊಮ್ಯಾಟೊ ಎಲ್ಲನೂ ವೇಟ್ ಮಾಡ್ತಾ ಇದ್ದಾರೆ. ಆರ್ಡ್ರ್ಗಳೇ ಇಲ್ಲ. ಬೆಳಗ್ಗೆ ಒಂದು ಸ್ವಲ್ಪ ಆರ್ಡರ್ ಪರವಾಗಿರಲಿಲ್ಲ ಕೊಟ್ಟ. ಬಟ್ ಆಫ್ಟರ್ನೂನ್ ಏನು ಪೀಕ್ ಅವರ್ಸಲ್ಲಿ ಏನು ಊಟದ್ದೇನು ಪೀಕ್ ಅವರ್ಸಲ್ಲಿ ಇರುತ್ತೆ 11:30, 12 ಗಂಟೆ ಈ ಟೈಮಲ್ಲಿ ಸ್ವಲ್ಪ ಆರ್ಡ್ರ್ಗಳು ಕಡಿಮೆ ಇತ್ತು. ಕಡಿಮೆ ಇದ್ದಾಗ ಏನು ಮಾಡೋದು ಅಂತ ಹೇಳ್ಬಿಟ್ಟು ಅಲ್ಲೇ ಸುಮ್ಮನೆ ಕುತ್ಕೊಂಡಾಗ ನೋಡಿದ್ರೆ ಟೈಮ್ ಬಂದ್ಬಿಟ್ಟು ಎಷ್ಟಾಗಿದೆ ಅಂತ ನೀವು ಕೂಡ ಇಲ್ಲಿ ನೋಡಿ. ಟೈಮು 12 ಗಂಟೆ 14 ನಿಮಿಷ. ಪೀಕ್ ಅವರ್ಸಲ್ಲಿ ಆರ್ಡ್ರು ಇಲ್ಲ. ಹೆಂಗೋ ಆರ್ಡರ್ ಇಲ್ವಲ್ಲ ಅಂತೇಳ್ಬಿಟ್ಟು ಕ್ಯಾಂಡಿ ತಿನ್ನೋಣ ಅಂತೇಳ್ಬಿಟ್ಟು ನ್ಯೂ ಬಾಂಬೆ ಅಂತೇಳ್ಬಿಟ್ಟು ಐಸ್ ಕ್ರೀಮ್ ಇದೆ, ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳ್ಬಿಟ್ಟು ಅನಿಸುತ್ತೆ. ನಮ್ಮ ಪಾರ್ಟ್ನರ್ಸು ಕೂಡ ಅಲ್ಲಿ ಆರ್ಡರ್ ಇಲ್ಲದೆ ಇರೋ ಕಾರಣಕ್ಕೆ ಅವರು ತಿಂತಾಯಿದ್ರು. ಜೊತೆ ಹೋಗ್ಬಿಟ್ಟು ನಾನು ಒಂದು ಕ್ಯಾಂಡಿ ತಿನ್ನೋಣ ಅಂತೇಳ್ಬಿಟ್ಟು ಕ್ಯಾಂಡಿ ತಗೊಂಡೆ. ಕ್ಯಾಂಡಿ ತಗೊಳ್ತಾ ಇದ್ದೀನಿ, ಸೌಂಡ್ ಆಗ್ತೈತೆ. ನಾನು ನೋಡೇ ಇಲ್ಲ ಅದನ್ನು. ಆಮೇಲೆ ಹೋಗ್ಬಿಟ್ಟು ಏನು ಸೌಂಡ್ ಆಗ್ತಾಯಿದೆ ನೋಡ್ತೀನಿ, ಡೈರೆಕ್ಟಾಗಿ ಆರ್ಡ್ರ್ ಬಂದಿತ್ತು. ಆರ್ಡ್ರನ್ನ ಹೋಗ್ಬಿಟ್ಟು ಫಸ್ಟು ಎಕ್ಸೆಪ್ಟ್ನ ಮಾಡಿಬಿಟ್ಟು ಆಮೇಲೆ ಬಂದ್ಬಿಟ್ಟು ಕ್ಯಾಂಡಿನ ಇಸ್ಕೊಂಡೆ. ಮತ್ತೆ ಯಥಾ ಪ್ರಕಾರ ಆರ್ಡ್ರನ್ನ ಹೋಗ್ಬಿಟ್ಟು ಕಸ್ಟಮರ್ಗೆ ಹೋಗ್ಬಿಟ್ಟು ಡೆಲಿವರಿ ಮಾಡು ಅಷ್ಟೇ. ಈ ಕಸ್ಟಮರು ಕೂಡ ನಮಗೆ ಟಿಪ್ಸ್ ಅಂದರೆ ಡೋರ್ ಓಪನ್ ಮಾಡಿದ ತಕ್ಷಣ ಕೊಟ್ಟೆ. ಆನ್ಲೈನ್ ಪೇಮೆಂಟ್ ಆಗಿರೋದ್ರಿಂದ ಕೊಟ್ಟು ಬರ್ತಾ ಇದೆ, ವೇಟ್ ಮಾಡಿ ಅಂತ ಹೇಳ್ಬಿಟ್ಟು ಅವರೂ ಕೂಡ ಟಿಪ್ಸ್ನ ಕೊಟ್ಟರು. ನೋಡಿ ಹೆಂಗೆ ಕೊಟ್ಟರು. ಓಕೆ ಸರ್, ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ನೋಡಿದ್ರೆ 30 ರೂಪಾಯಿ ನಮಗೆ ಟಿಪ್ಸ್ನೇ ಕೊಟ್ಟಿದ್ರು. ಆ ಟಿಪ್ಸ್ ಕೊಡೋದ್ರಿಂದ ಖುಷಿ ಆಗುತ್ತೆ. ಅದ್ರ ಜೊತೆಗೆ ಏನಂದರೆ ಟಿಪ್ಸ್ ನಮಗೆ ಬೇಕು ಅಂತ ಕೇಳಲ್ಲ, ಬಟ್ ಒಂದು ಸ್ಮೈಲ್ ಮಾಡ್ತಾ ಓಕೆ ಥ್ಯಾಂಕ್ ಯು ಅಂದರೆ ಸಾಕು ನನಗೆ. ಕೆಲವೊಬ್ರು ಇರ್ತಾರೆ ಏನಾರು ಫುಡ್ ಇಸ್ಕೊಂಡ ತಕ್ಷಣ ಜೋರಾಗಿ ಡೋರ್ ಹಾಕ್ಬಿಡ್ತಾರೆ. ಅದು ಹಾಕಿದ ತಕ್ಷಣ ಒಂದು ಸ್ವಲ್ಪ ಎಲ್ಲೋ ಬೇಜಾರಾಗುತ್ತೆ ನಮಗೂ. ಏನಪ್ಪ ನಾವು ಮಾಡ್ತಾ ಇರೋದು ಕೆಲಸ, ಇವ್ರಿಗೇನಾದ್ರು ನಾವೇನಾದ್ರು ಬೇರೆ ಏನಾದ್ರು ಕೆಲಸ ಮಾಡ್ತಾ ಇದೀವ, ತಲೆ ಹಿಡೋ ಕೆಲಸ ಮಾಡ್ತಾ ಇದೀವ, ಇಲ್ಲ ಅಂದರೆ ನಾವೇನಾದ್ರು ಇವ್ರಿಗೆ ಕೆಟ್ಟದಾಗಿ ಏನಾದ್ರು ಮಾಡ್ತಾ ಇದೀವ ಅಂತ ಹೇಳ್ಬಿಟ್ಟು ಅನಿಸ್ಬಿಡುತ್ತೆ. ಇದಕ್ಕೂ ಕೂಡ ನನಗೆ ಕೊಟ್ಟಿದ್ದು 57 ರೂಪಾಯಿ ಕೊಟ್ಟ. ಅಂದರೆ ಒಂದು 8 ಕಿಲೋಮೀಟ್ರ್ 7 ಕಿಲೋಮೀಟ್ರ್ ಏನೋ ಬಂದಿದೆ. ರಿಟರ್ನ್ ಆರ್ಡ್ರ್ ಕೂಡ ಇತ್ತು. ರಿಟರ್ನ್ ಬೋನಸ್ಸು ಅದು ಬರುತ್ತೆ ಅಂತ ಹೇಳಿ ಮಾಡಿದೆ. ಇದು ಎಲ್ಲಿ ಅಂದರೆ ನಾನು ಕೊಟ್ಟಿರೋದು ಯಾವುದೋ ದೂರ ಲೊಕೇಶನು. ಅಲ್ಲಿಗೆ ಹೋಗ್ಬಿಟ್ಟು ಕೊಟ್ಟಿದ್ದೆ ರಿಟರ್ನ್ ಕೂಡ ಇಲ್ಲಿ ಆರ್ಡ್ರ್ ಬರೋಲ್ಲ. ಅದಕ್ಕೋಸ್ಕರ ಏನು ಮಾಡೋದು ಅಂತ ಹೇಳ್ಬಿಟ್ಟು ವಾಪಸ್ ನಾನು ಹೋಗ್ಬಿಟ್ಟು ಆರ್ಡ್ರ್ಗಳೇ ಅಷ್ಟರಲ್ಲಿ ಸಾಯಂಕಾಲ ಆಗೋಕ್ಕೆ ಬಂದಿತ್ತು. ಇನ್ನೇನು ಗುರು ಮಾಡೋದು, ಆರ್ಡ್ರ್ ಇಲ್ಲದ ಟೈಮಲ್ಲಿ ಏನಾದ್ರು ಒಂದು ಟೈಮ್ ಪಾಸ್ ಮಾಡಲೇಬೇಕಲ್ಲ. ಅದಕ್ಕೋಸ್ಕರ ನಾನು ಕಡಲೆ ಬೀಜ ಇತ್ತು ಅಲ್ಲಿ. ಕಡಲೆ ಬೀಜ ನಾನು ನನ್ನ ಸ್ನೇಹಿತ ಇನ್ನೊಬ್ಬರು ಸೇರಿದ್ರು. ನಾವು ಸೇರಿಬಿಟ್ಟು ಕಡಲೆ ಬೀಜನ ತಿಂತಾ ಇದ್ವಿ. ಆರ್ಡ್ರ್ ಬರೋವರೆಗೂ ವೇಟ್ ಮಾಡಿದ್ವಿ. ಅಷ್ಟರಲ್ಲಿ ಅವ್ರಿಗೂ ಆರ್ಡ್ರ್ ಬಂತು, ಅದೇ ರೀತಿ ನನಗೂ ಆರ್ಡ್ರ್ ಬಂತು. ಇಬ್ಬರು ಸೇರಿಬಿಟ್ಟು ಮತ್ತೆ ಆರ್ಡ್ರನ್ನ ಮಾಡೋಕ್ಕೆ ಹೋದ್ವಿ. ಈ ಸ್ನ್ಯಾಕ್ಸ್ ಅವರಲ್ಲಂತೂ ನಮಗೆ ವೇಟ್ ಮಾಡಿ ಸಾಕಾಗುತ್ತೆ. ಇವಾಗ ಸಾಟರ್ಡೆ ಸಂಡೇ ಆದರೂ ಒಂದು ಸ್ವಲ್ಪ ಸ್ನ್ಯಾಕ್ಸಲ್ಲೂ ಕೂಡ ಆರ್ಡರ್ ಬರುತ್ತೆ. ಈ ನಾರ್ಮಲ್ ಡೇದಲ್ಲಿ ನಾವು ವೇಟ್ ಮಾಡಿ
ವೇಟ್ ಮಾಡಿ ಮಾಡಿ ಸಾಯ್ಬೇಕು. ಆರ್ಡ್ರು ಬರೋದೇ ಇಲ್ಲ. ಆರ್ಡ್ರಿಗೋಸ್ಕರ ವೇಟ್ ಮಾಡಬೇಕು, ನಿಂತ್ಕೋಬೇಕು, ವೇಟ್ ಮಾಡಬೇಕು, ನಿಂತ್ಕೋಬೇಕು. ಅಷ್ಟರಲ್ಲಿ ಒಂದು ಆರ್ಡ್ರ್ ಬಂತು. ಆರ್ಡ್ರ್ ಬಂತಲ್ಲ ಅಂತೇಳ್ಬಿಟ್ಟು ಹೋದ್ರೆ ಅದು ಕೆ ಎಫ್ ಸಿ ಇದೊಂದು ದೊಡ್ಡ ಕರ್ಮ ಗುರು ನಮಗೆ. ಏನಂದ್ರೆ ಆರ್ಡರ್ ರೆಡಿ ಇರುತ್ತೆ, ಆದ್ರೆ ಆರ್ಡರ್ ಕೊಡಲ್ಲ. ಅರ್ಧ ಗಂಟೆ ಇಲ್ಲಿ ಮಾಡಕ್ಕೆ ನನಗೆ ಅರ್ಧ ಗಂಟೆ ಕೊಟ್ಟಾಗರು. ಇವ್ರಿಗೆ ನನಗೆ ಸಾಕಾಗೋಯ್ತು. ಈ ಕೆ ಎಫ್ ಸಿ ಅವ್ರಿಗೆ ಎಂದು ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಅರ್ಧ ಗಂಟೆ 45 ನಿಮಿಷ ತಗೋತಾರೆ ಒಂದು ಆರ್ಡರ್ ಕೊಡಕ್ಕೆ ನಮಗೆ. ಓಕೆ, ಕೊಡೋದು 20 ರೂಪಾಯಿ. ನಾವು 1 ಅವರ್ ತಗೊಂಡ್ರೆ 20 ರೂಪಾಯಿ ಕೊಡೋ, 20 ರೂಪಾಯಿಗೆ 1 ಅವರ್ ತಗೊಂಡ್ರೆ ಹೆಂಗೆ? ಹಾ, ಈ ರೀತಿ ಆಗುತ್ತೆ ನೋಡಿ. ಸಾಯಂಕಾಲ ಒಂದ್ ಸ್ವಲ್ಪ ಆರ್ಡರ್ ಇರಲಿಲ್ಲ, ಒಂದ್ ಸ್ವಲ್ಪ ಏನಾದ್ರು ತಿನ್ನೋಣ, ಸ್ನಾಕ್ಸ್ ತಿನ್ನೋಣ ಅಂತೇಳಿ ತಿನ್ಕೊಂಡ್ಬಿಟ್ಟು ಗಾಡೀಲಿ ಪೆಟ್ರೋಲ್ ಇರಲ್ಲ, ಪೆಟ್ರೋಲ್ ಹಾಕ್ಸೋಣ ಅಂತ ನೋಡಿದ್ರೆ ಎಲ್ಲಿ ನೋಡಿದ್ರು ಕ್ಯೂ ಎಷ್ಟೊಂದು ಕ್ಯೂ ಎತ್ತಿತ್ತು. ಆದ್ರೂ ಪೆಟ್ರೋಲ್ ಅಂತೂ ಫುಲ್ ಖಾಲಿ ಆಗಿತ್ತು. ಮತ್ತೆ ರಾತ್ರಿ ಆದ್ರೆ ಪೆಟ್ರೋಲ್ ಹಾಕ್ಸಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಒಂದು 350 ರುಪೀಸ್ದು ಪೆಟ್ರೋಲ್ ಹಾಕ್ಸ್ಬಿಟ್ಟು ನಾನು ಮತ್ತೆ ಆರ್ಡರ್ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಆನ್ಲೈನ್ಗೆ ಹೋಗ್ತೀನಿ. ಆನ್ಲೈನ್ಗೆ ಹೋದ ತಕ್ಷಣ ಆರ್ಡರ್ಗಳು ಬರ್ತಾ ಇತ್ತು. 32 ರೂಪಾಯಿ ಕೊಟ್ಟಿದ್ದೀನಿ. ಆರ್ಡರ್ ಹೆಂಗಿದೆ ಅಂದ್ರೆ, ನಾನು ಇರೋದಿಲ್ಲಿ, ಪಿಕಪ್ ಇಲ್ಲಿ, ಡ್ರಾಪ್ ಇಲ್ಲಿ. ಕೊಡೋದು 32 ರೂಪಾಯಿ. 3.5 ಕಿಲೋಮೀಟರ್ ಪಿಕಪ್, 2.5 ಕಿಲೋಮೀಟರ್, ಟೋಟಲ್ 6.5 ಕಿಲೋಮೀಟರ್ ಆಗುತ್ತೆ. ಈ ತರ ಕೊಡ್ತಾರೆ. ಈ ತರ ಕೊಟ್ರೆ ಯಾರು ಬದುಕ್ತಾರೆ ಸರ್? ಅದ್ಯಾವುದೋ ಒಂದು ಡೈಲಾಗ್ ಇದೆಯಲ್ಲ, ಈ ತರ ಹಿಂಸೆ ಕೊಟ್ರೆ ಯಾವನ್ ಬದುಕ್ತಾನೆ ಸರ್ ಅಂತ ಹೇಳ್ಬಿಟ್ಟು ಈ ರೀತಿ ಕೊಡ್ತಾರೆ. ಏನು ಮಾಡೋಕ್ಕಾಗಲ್ಲ, ಬೇರೆ ಆಪ್ಷನ್ ಇಲ್ಲ. ನಮ್ಮ ಏನಂತಾರದು, ನಮ್ಮ ಕೆಲಸನ ನಾವು ಮಾಡಲೇಬೇಕು. ನಮ್ಮ ಕರ್ತವ್ಯನ ನಾವು ಅಂದ್ರೆ ನಮ್ದು ಏನೇನಿದೆ, ನಮ್ಮ ಫ್ಯಾಮ್ಲಿನ ಮೇಂಟೈನ್ ಮಾಡಬೇಕು ಅಂದ್ರೆ ನಮ್ಮ ಕೆಲಸನ ಮಾಡಲೇಬೇಕು. ನೀವು ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಕಷ್ಟ ಆಗ್ತಾ ಇದೆ ಡೆಲಿವರಿ ಪಾರ್ಟ್ನರ್ಗೆ ಅಂತ ಹೇಳ್ಬಿಟ್ಟು. ಅಂದ್ರೆ ಕೊಡೋದು 20 ರೂಪಾಯಿ 30 ರೂಪಾಯಿ ಆರ್ಡರ್ಗೋಸ್ಕರ ಎಷ್ಟೊಂದು ಕಷ್ಟ ಪಡ್ತಾರೆ ಪ್ರತಿಯೊಬ್ಬ ಡೆಲಿವರಿ ಬಾಯ್ಗಳು. ಡೆಲಿವರಿ ಪಾರ್ಟ್ನರ್ಸ್ಗಳು ಕೇಳೋದೊಂದು ಏನು ಅಂದ್ರೆ, ನಿಮ್ಮ ಕಡೆಯಿಂದ ಒಂದು ರೆಸ್ಪೆಕ್ಟ್. ಯಾವುದೇ ರೀತಿ ನಿಮಗೆ ದುಡ್ಡು ಕೇಳ್ತಾ ಇಲ್ಲ, ಸಹಾಯ ಕೇಳ್ತಾ ಇಲ್ಲ, ಏನು ಕೇಳ್ತಾ ಇಲ್ಲ. ಡೆಲಿವರಿ ಪಾರ್ಟ್ನರ್ಸ್ಗಳು ಕೇಳ್ತಾ ಇರೋದು ಏನಂದ್ರೆ ರೆಸ್ಪೆಕ್ಟ್. ನಮಗೂ ರೆಸ್ಪೆಕ್ಟ್ ಕೊಡಿ, ನಾವು ನಿಮ್ಮ ಥರನೇ ಕೆಲಸ ಮಾಡ್ತಾ ಇದೀವಿ. ನಿಮ್ಮ ಥರನೇ 12 ಅವರು 13 ಅವರು 14 ಅವರ್ ಎಲ್ಲ ಕೆಲಸ ಮಾಡ್ತೀವಿ. ನಮಗೂ ಒಂದು ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಅನ್ನೋದೊಂದೇ ಕೇಳ್ತಾ ಇರೋದು. ಇಲ್ಲಿ ನೋಡಿದ್ರೆ ಒಂದು ಇನ್ಸ್ಟಾಮಾರ್ಟ್ ಆರ್ಡರ್ ಬಂದಿತ್ತು. ಇನ್ಸ್ಟಾಮಾರ್ಟ್ ಆರ್ಡರ್ ಯಾವ ರೀತಿ ಇತ್ತು ಅಂದ್ರೆ, ಕೈ ಅಂದ್ರೆ ಕೈಯಲ್ಲೆಲ್ಲ ಕೆಂಪಾಗ್ಬಿಡ್ತು ಕೈ. ಆ ರೀತಿ ಇನ್ಸ್ಟಾಮಾರ್ಟ್ ಆರ್ಡರ್ಗಳೆಲ್ಲ ದೊಡ್ಡ ದೊಡ್ಡ ಆರ್ಡರ್ಗಳೆಲ್ಲ ಬಿಡ್ತವೆ. 15 ಕೆಜಿ 20 ಕೆಜಿ ಆರ್ಡರ್ಗಳೆಲ್ಲ ಬಿಡ್ತವೆ. ಇವಾಗ ನಾನು ಹೋಗ್ಬೇಕಾಗಿರೋದು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇತ್ತು. ಇಲ್ಲಿ ನೋಡ್ಬೋದು ಕೈ ಯಾವ ರೀತಿ ಕೆಂಪಾಗಿದೆ ಅಂತ ಹೇಳ್ಬಿಟ್ಟು ಅವ್ನು ತಗೊಂಡ್ಬಂದ್ಬಿಟ್ಟು ಏನ್ ಮಾಡೋದು ಹೇಳಿ, ನಮ್ಮ ಕೆಲಸನೇ ಅದು, ನಾವು ಮಾಡಲೇಬೇಕು. ಅಂದ್ರೆ ಕೆಲವರು ಎಲ್ಲಾನು ಅವ್ರವ್ರ ಕೆಲಸನ ಮಾಡ್ತಾ ಇರ್ತಾರೆ. ಇದು ಒಂದು ನಮ್ಮ ಕೆಲಸ. ನಮ್ಮ ಫ್ಯಾಮ್ಲಿನ ಮೇಂಟೈನ್ ಮಾಡಬೇಕು ಅಂದ್ರೆ ನಾವು ಈ ಕೆಲಸನ ಮಾಡಲೇಬೇಕಾಗತ್ತೆ. ತಗೊಂಡೋಗ್ಬಿಟ್ಟು ಕೊಟ್ರೆ ಒಂದು ಕಸ್ಟಮರು ಒಂದು ಥ್ಯಾಂಕ್ಸ್ ಥ್ಯಾಂಕ್ಸ್ ಅಂತ ಕೂಡ ಯಾರು ಹೇಳಲ್ಲ. ಸಡನ್ ಆಗಿ ಡೋರ್ನ ಬಾಗಿಲನ್ನ ಹಾಕ್ಬಿಟ್ಟು ಮುಚ್ಕೊಂಡ್ಬಿಡ್ತಾರೆ. ಟೈಮ್ ಇವಾಗ ಬಂದ್ಬಿಟ್ಟು 11 ಗಂಟೆ ಆಗಿದೆ. ಬೆಳಗ್ಗೆಯಿಂದ ಮಾಡಿ ಮಾಡಿ ಸುಸ್ತಾಗ್ತಾ ಇದೆ. ಇನ್ನೂ ಅಂದರೆ ಬೆಳಗ್ಗೆವರೆಗೂ ನಾನು ಮಾಡಬೇಕು. ಆಲ್ರೆಡಿ ಸುಸ್ತಂತೂ ಆಗಿದೆ ನನಗೆ. ಇನ್ನೊಂದೇನಪ್ಪ ಅಂದರೆ, ಮತ್ತೊಂದು ಆರ್ಡ್ರ್ ಬಂದಿದೆ. ಈಗ ಈ ಆರ್ಡ್ರನ್ನ ಪಿಕ್ ಮಾಡ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ. ಟೈಮ್ 11 ಗಂಟೆ, ಇನ್ನೂ ಊಟ ಮಾಡಿಲ್ಲ. ಈ ಆರ್ಡ್ರನ್ನ ಡ್ರಾಪ್ ಮಾಡಿಬಿಟ್ಟು ನೋಡಬೇಕು, ಟೈಮ್ ಸಿಕ್ಕರೆ ಊಟ ಮಾಡಬೇಕು. ಚಳಿ ಬೇರೆ ಜಾಸ್ತಿ ಐತೆ, ಚಳಿ ಫುಲ್ ಹೊಡಿತಾ ಐತೆ. ಇನ್ನು ರಾತ್ರಿ ಎಷ್ಟು ಚಳಿ ಬರುತ್ತೋ ಗೊತ್ತಿಲ್ಲ. ಇರಿ, ನೋಡ್ತಾ ಇರಿ, ಹಂಗೆ ಮತ್ತೆ ಸಿಗ್ತೀನಿ. ಆ ಆರ್ಡ್ರನ್ನ ಡ್ರಾಪ್ ಮಾಡೋ ಅಷ್ಟರಲ್ಲಿ ಇಲ್ಲೊಂದು ಊಟಕ್ಕೆ ಎಲ್ಲರೂ ಸೇರಿದ್ರು. ನಾನು ಕೂಡ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ನಿಂತ್ಕೊಂಡೆ. ಇಲ್ಲಿ ಇದು ಇರೋದು RT ನಗರ್ ಹತ್ರ. ನೀವೆಲ್ಲರೂ ನೋಡಿರ್ತೀರ ಆಲ್ಮೋಸ್ಟು. ಎಷ್ಟೊಂದು ಜನ ಡೆಲಿವರಿ ಪಾರ್ಟ್ನರ್ಸು ಅವರು ಇವರು ಎಲ್ಲರೂ ಬಂದು, ಕ್ಯಾಬ್ ಅವರು ಎಲ್ಲರೂ ಸೇರಿಬಿಟ್ಟು ಇಲ್ಲಿ ಇಡ್ಲಿ ದೋಸೆ ಎಲ್ಲ ಕೊಡ್ತಾರೆ. ಚೆನ್ನಾಗಿರುತ್ತೆ. ನಾನು ಕೂಡ ಇಡ್ಲಿನ ತಗೋಬೇಕು ಅಂದ್ಕೊಂಡೆ. ಇಲ್ಲ ಬೇಡ, ದೋಸೆ ಬಿಸಿ ಬಿಸಿಯಾಗಿ ದೋಸೆನ ಕೊಡ್ತಾಯಿದ್ರು. ನಾನು ಕೂಡ 2 ದೋಸೆನ ತಗೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ರೆಡಿ ಆದೆ. ಏನು ಅಂದರೆ, ನಾವು ಕೂಡ ಹೊಟ್ಟೆ ಹಸಿಯುತ್ತೆ. 11:15 ಆಗಿದೆ ಟೈಮ್ ಇವಾಗ. ಏನಪ್ಪ ಅಂತಂದರೆ, ಎಲ್ರಿಗೂ ಸರಿಯಾದ ಟೈಮ್ಗೆ ಹೋಗ್ಬಿಟ್ಟು ಫುಡ್ನ ನಾವು ಅಂದರೆ ಸರಿಯಾದ ಟೈಮ್ಗೆ ಹೋಗ್ಬಿಟ್ಟು ಯಾವುದೇ ರೀತಿ ಲೇಟ್ ಆಗದೇ ಇರೋ ರೀತಿ ಫುಡ್ನ ಕೊಡ್ತೀವಿ. ನಾವು ಎಷ್ಟೊತ್ತಿಗೆ ಊಟ ಮಾಡ್ತೀವಿ ಅಂತ ನಮಗೆ ಗೊತ್ತಿರಲ್ಲ. ಊಟ ಆಯಿತು, ಮತ್ತೊಂದು ಆರ್ಡ್ರ್ ಬಂತು ಅಂತ ಹೋಗ್ಬಿಟ್ರೆ ಇದೊಂದು ದೊಡ್ಡ ಕರ್ಮ ಆರ್ಡ್ರುಗಳು. ಏನಂದರೆ, ಇದೊಂದು ಜಿನ್ನೆ ಆರ್ಡ್ರು. ಒಂದು ಪಿಕಪ್ ಇತ್ತು. ಪಾರ್ಸಲ್ನ ಪಿಕಪ್ ಮಾಡಬೇಕು, ಹೋಗ್ಬಿಟ್ಟು ಡೆಲಿವರಿ ಮಾಡಬೇಕು. ಆ ಲೊಕೇಶನಲ್ಲಿ ನಾನಿದ್ದೆ. ಬಟ್ ಏನು ಅಂದರೆ, ಕಸ್ಟಮರೇ ಕಾಲ್ ಪಿಕ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕಸ್ಟಮರ್ ಸಪೋರ್ಟ್ಗೆ ಕಾಲ್ ಮಾಡಿದ್ರೆ ಅವರು 5 ನಿಮಿಷ 2 ನಿಮಿಷಕ್ಕೆ 3 ನಿಮಿಷಕ್ಕೆ ಒಂದ್ಸತಿ ಕಸ್ಟಮರ್ಗೆ ಕಾಲ್ ಮಾಡ್ತಾರೆ. 2-3 ಸತಿ ಅವರು ನಮಗೆ ಕಾಲ್ ಮಾಡ್ತಾರೆ. ಇಲ್ಲಿ ನೋಡಿ, ಟೈಮ್ 12 ಗಂಟೆ ಆಗೋಗಿದೆ ಆಲ್ರೆಡಿ. ಎಷ್ಟೊತ್ತಿಂದ ವೇಟ್ ಮಾಡ್ತಾ ಇದ್ದೀವಿ. ಆದರೆ ಯಾವುದೇ ರೀತಿ ಆರ್ಡ್ರು ಕ್ಯಾನ್ಸಲ್ ಆಗ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ. ವೇಟ್ ಮಾಡಿ ನೋಡಿ, ಈ ಕಡೆ ನೋಡಿ ಯಾರೂ ಇಲ್ಲ. ಅದೇ ರೀತಿ ಈ ಕಡೆ ನೋಡಿ ಯಾರೊಬ್ಬರೂ ಇಲ್ಲ. ಈ ಥರ ಕೆಲವೊಂದು ಸತಿ ಏನಾಗುತ್ತೆ, ಈ ಥರ ರಾತ್ರಿ ಹೊತ್ತಲ್ಲಿ ಏನಾಗುತ್ತೆ, ನಮಗೆ ಭಯ ಆಗ್ಬಿಡುತ್ತೆ. ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ವೇಟ್ ಮಾಡಿ ಏನೋ ಕೊನೆಗೆ ಈ ಆರ್ಡ್ರು
ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಆದಮೇಲೆ ಏನಾದರೂ 1.5 ಕಿಲೋಮೀಟರ್ ನಾವು ದೂರದಿಂದ ಬಂದಿದ್ದೆ. ದೂರದಿಂದ ಬಂದು ಕ್ಯಾನ್ಸಲ್ ಆದವು. ಯಾವುದೇ ರೀತಿಯ ಒಂದು ₹10 ಚಾರ್ಜ್ ಕೂಡ ಕೊಡಲಿಲ್ಲ. ಜಿನ್ನೆ ಆರ್ಡರ್ ಆಗಿರೋದ್ರಿಂದ ಕೊಟ್ಟಿಲ್ಲೋ ಏನೋ ಗೊತ್ತಿಲ್ಲ. ಬಟ್ ಯಾವುದೇ ರೀತಿಯ ದುಡ್ಡಂತೂ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಆರ್ಡರ್ಗೆ ಮತ್ತೆ ರೂಟ್ ಕಡೆಗೆ ಹೊರಟು ಮತ್ತೆ ಯಾವ್ದಾದ್ರು ಆರ್ಡರ್ ಬರುತ್ತೆ ಅಂತ ತಗೊಳ್ಳೋದು, ಮತ್ತೆ ಹೋಗ್ಬಿಟ್ಟು ಡೆಲಿವರಿ ಮಾಡೋದು. ನೈಟ್ ಏನಂದರೆ ಜಾಸ್ತಿ ಇನ್ಸ್ಟಾಮಾರ್ಟ್ ಆರ್ಡರ್ಗಳನ್ನ ಎಳಿತಾ ಇದ್ದ. ನಮಗೆ 2.5 ಕಿಲೋಮೀಟರ್ ಪಿಕಪ್ಪು, 2.5 ಕಿಲೋಮೀಟರ್ ಡ್ರಾಪ್ ಎಳಿತಾ ಇದ್ದ. ಮತ್ತೆ ಹೋಗ್ಬೇಕು, ಅಲ್ಲೇ ಡೆಲಿವರಿ ಮಾಡಬೇಕು, ಮತ್ತೆ ಹೋಗ್ಬೇಕು, ಡೆಲಿವರಿ ಮಾಡಬೇಕು, ಮತ್ತೆ ಅಲ್ಲಿಗೆ ಬರಬೇಕು. ಈ ರೀತಿಯ ಆರ್ಡರ್ಗಳನ್ನೆಲ್ಲನೂ ನಮಗೆ ಕೊಡ್ತಾ ಇದ್ದ. ಏನಂದರೆ ₹40, ₹20 ಸರ್ಜ್ ಇತ್ತು, ಬಟ್ ₹40 ಕೊಡ್ತಾ ಇದ್ದ. ಬಟ್ ಚಳಿ ಕೂಡ ಅದೇ ರೀತಿ ಚಳಿ ಹೊಡಿತಾ ಇತ್ತು. ಸಿಕ್ಕಾಪಟ್ಟೆ. ನೈಟ್ ಯಾರೆಲ್ಲ ಮಾಡ್ತೀರಾ ಅವ್ರಿಗೆ ಸೆಲ್ಯೂಟ್ ಅಂತ ಹೇಳ್ತೀನಿ. ಈ ಟೈಮಲ್ಲಿ, ಚಳಿಗಾಲ ಟೈಮಲ್ಲೂ ಮಾಡ್ತೀರಾ ಅಂದರೆ ಗ್ರೇಟು. ಮತ್ತೆ ಒಂದು ಇನ್ಸ್ಟಾಮಾರ್ಟ್ ಆರ್ಡರ್ ಬಂತು. ಆರ್ಡರ್ನ ಪಿಕ್ ಮಾಡಿಬಿಟ್ಟು ಡೆಲಿವರಿ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ಸ್ಟಾಮಾರ್ಟ್ ಆರ್ಡರ್ನ ತಗೊಂಡ್ಬಿಟ್ಟು ಒಂದು ಲೊಕೇಶನ್ಗೆ ಹೋಗ್ತಾ ಇದ್ದೆ. ನಾಯಿಗಳೆಲ್ಲ ಎಷ್ಟಿದ್ದಾವೆ, ಯಾರು ಜನ ಇಲ್ಲ, ಏನಿಲ್ಲ. ಅಲ್ಲಿಗೋ ಒಂದು ಆಟೋ ಬರ್ತೈತೆ ಅಷ್ಟೇ. ನಾಯಿಗಳ ಕಾಟ ಬೇರೆ ಜಾಸ್ತಿ, ಬಂದ್ಬಿಡ್ತವೆ ಹಂಗೆ. ಹೇಳೋಕ್ಕಾಗಲ್ಲ, ಸ್ಲೋ ಆಗಿ ಹೋಗ್ಬೇಕು ರಾತ್ರಿಲಿ, ಇಲ್ಲಾಂದರೆ ನಾಯಿಗಳ ಕಾಟ ಬಂದು ಬಾಯಿ ಹಾಕ್ಬಿಡ್ತಾವೆ. ಅದನ್ನ ತಗೊಂಬಂದ್ಬಿಟ್ಟು ಇಲ್ಲಿ ವೇಟ್ ಮಾಡಿದ್ರೆ ಕಸ್ಟಮರ್ ಕಾಲೇ ಪಿಕ್ ಮಾಡ್ತಾ ಇಲ್ಲ. ಅಲ್ಲ, ಅವ್ರಿಗೆ ಅರ್ಥ ಆಗುತ್ತೆ ಇಲ್ವೋ ಅಂತ ನನಗಂತೂ ಗೊತ್ತಿಲ್ಲ. ಏನಪ್ಪ ಅಂತಂದರೆ, ಇಷ್ಟು ರಾತ್ರಿಲಿ ನಾವೆಲ್ಲ ಬಂದು ಮಾಡ್ತೀವಿ ಅಂದರೆ, ಇವಾಗ ನಾವೊಂದು ರೀಚ್ಡ್ ಲೊಕೇಶನ್ ಕೊಟ್ಟಾಗ ಅವ್ರಿಗೊಂದು ನೋಟಿಫಿಕೇಶನ್ ಹೋಗುತ್ತೆ ರೀಚ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಅಲ್ಲ, ರೀಚ್ ಆಗಿದ್ದಾರೆ ಓಕೆ, ನಾವು ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡೋಕ್ಕೂ ಕೂಡ ಆಗಲ್ಲ. ಇಂಥ ರಾತ್ರಿಲಿ ನಾವೆಲ್ಲ ಬಂದ್ಬಿಟ್ಟು ಡೆಲಿವರಿ ಮಾಡ್ತಾ ಇದೀವಿ ಅಂದರೆ ಒಂದು ಸ್ವಲ್ಪನಾದರೂ ಅರ್ಥ ಮಾಡ್ಕೋಬೇಕು ಅವರು. ಓಕೆ, 45 ನಿಮಿಷಕ್ಕೊಂದು 1 ಅವರ್ಗೊಂದು ಆರ್ಡರ್ ಕೊಡ್ತಾ ಇದ್ದ. ಅದೇ ರೀತಿ ಏನು ಅಂದರೆ ಇನ್ಸ್ಟಾಮಾರ್ಟ್ ಆರ್ಡರ್ಗಳನ್ನ 3 ಕಿಲೋಮೀಟರ್ 4 ಕಿಲೋಮೀಟರ್ ಆರ್ಡರ್ ಮಾಡ್ತಾ ಇದ್ದ. 3 ಗಂಟೆ 41 ನಿಮಿಷ ಆಯಿತು. ಅಂದರೆ ಇನ್ನು 4 ಗಂಟೆಗೆ ಇನ್ನೊಂದು 15 ನಿಮಿಷ ಆಯಿತು. ವೇಟ್ ಮಾಡಲಾ ಏನು ಮಾಡಲಾ ಅಂತ ಹೇಳ್ಬಿಟ್ಟು, ಇಲ್ಲ ಸುಮ್ಮನೆ ಯಾಕೆ ವೇಟ್ ಮಾಡೋದು, ಇಲ್ಲಿ ಇನ್ನೂ ಟೈಮ್ ಎಷ್ಟಾಯಿತು, 4 ಗಂಟೆ, ಇನ್ನೂ 7 ಗಂಟೆವರೆಗೂ 6:30ವರೆಗೂ ವೇಟ್ ಮಾಡಬೇಕಲ್ಲ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ನಮ್ಮ ಮನೆ ಕಡೆನೇ ಹೋಗೋಣ ಅಂತ ಹೇಳ್ಬಿಟ್ಟು ಮನೆ ಕಡೆ ಹೊರಟೆ. ಏನಪ್ಪ ಅಂದರೆ ಅರ್ನಿಂಗ್ಸ್ ಬಗ್ಗೆ ಹೇಳಬೇಕು ಅಂದರೆ, ಅರ್ನಿಂಗ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡಿಲ್ಲ. ಡೆಲಿವರಿ ಪಾರ್ಟ್ನರ್ಸ್ಗಳು ಯಾವ ರೀತಿ ಕಷ್ಟಪಡ್ತಾರೆ, ಏನೇನೆಲ್ಲ ಆಗುತ್ತೆ 24 ಅವರ್ಸಲ್ಲಿ ಅನ್ನೋ ಒಂದು ವಿಷಯನ ತಿಳಿಸ್ಕೊಡೋಕ್ಕೋಸ್ಕರನೇ ಈ ವಿಡಿಯೋನ ಮಾಡಿದ್ದು. ಇನ್ನೊಂದು ಏನಪ್ಪ ಅಂತಂದರೆ, ಅರ್ನಿಂಗ್ಸ್ ಅಂದರೆ ನಾರ್ಮಲ್ ಆಗಿ ನಂದು ₹1850 ಏನು ಆಗಬೇಕಾಗಿತ್ತು, ₹1850 ಆಯಿತು. ನೀವು ಕೇಳಿದ್ರೆ ನಿಮಗೆ ಒಂಥರ ಆಶ್ಚರ್ಯ ಆಗ್ಬೋದು. ಇದು ಇವತ್ತು ನಾನು ಪೆಟ್ರೋಲ್ ಹಾಕಿದ್ದು ಇನ್ನು 300 ಕಿಲೋಮೀಟರ್, ಆಲ್ಮೋಸ್ಟ್ 300 ಕಿಲೋಮೀಟರ್ ನಾನು ಡ್ರೈವ್ ಮಾಡಿದ್ದೀನಿ. 300 ಕಿಲೋಮೀಟರ್ಗೆ ಎಷ್ಟಾಯಿತು ಅಂತ ಹೇಳ್ಬಿಟ್ಟು ನೀವೇ ಯೋಚನೆ ಮಾಡಿ. 2.5-3 ಕಿಲೋಮೀಟರ್ ಪಿಕಪ್ ಎಳಿತಾ ಇದ್ದ, ಅದೇ ರೀತಿ ಡ್ರಾಪ್ ಕೂಡ ಕೊಡ್ತಾ ಇದ್ದ. ನಾನು ನಿಮ್ಮಲ್ಲಿ ಎಲ್ಲರಲ್ಲಿ ರಿಕ್ವೆಸ್ಟ್ ಒಂದೇ, ಏನಪ್ಪ ಅಂದರೆ ಡೆಲಿವರಿ ಪಾರ್ಟ್ನರ್ಗೆ, ಪ್ರತಿಯೊಬ್ಬರು ಡೆಲಿವರಿ ಪಾರ್ಟ್ನರ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರ ಕೆಲಸದಲ್ಲಿ ಅವ್ರದ್ದು ನಿಯತ್ ಅನ್ನೋದು ಇದ್ದೇ ಇರುತ್ತೆ. ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಿ ಅಂತ ಕೇಳೋತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.